ರೀ, ನಮ್ಮಮ್ಮನ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವು? ಏನ ರೂಮ್ ಒಳಗೆ ಬರ್ತಿದ್ದಂಗೆ ಈಗ ರೇಗ್ತಿದ್ಯಾ? ನಿಮ್ಮಮ್ಮಗೆ ನಾನೇನು ಮಾಡಿದೆ? ಮತ್ತಿನ್ನೇನ್ರಿ, ನಮ್ದೇನೋ ಹಣೆ ಬರ, ನಾವು ಎಲ್ಲ ಕಡೆ ಸುಳ್ಳು ಹೇಳ್ಕೊಂಡು ತಿರ್ಗಾಡ್ತಾ ಇದ್ದೀವಿ. ನಮ್ಮಮ್ಮ ಯಾಕ್ರಿ ಸುಳ್ಳು ಹೇಳ್ಬೇಕು? ಸುಳ್ಳು ಸುಳ್ಳು ಅಂತ ಯಾಕೆ ಹೇಳ್ತೀಯ? ಏನೋ ಒಂದು ಒಳ್ಳೆ ಕೆಲಸಕ್ಕೆ ಸುಳ್ಳು ಹೇಳಿದ್ರೆ ಏನೇ ತಪ್ಪು? ಹಾ, ಯಾವ್ದ್ರಿ ಒಳ್ಳೆ ಕೆಲಸ? ಯಾವ್ದು ಒಳ್ಳೆ ಕೆಲಸ? ಸ್ವಂತ ಅಪ್ಪ ಅಮ್ಮಂಗೆನೆ ಮನೆ ಕಟ್ಟಿಸ್ತಾ ಇರೋ ವಿಷಯ ಹೇಳದೇ ಇರೋದು ಒಳ್ಳೆ ಕೆಲಸನ ನಿಮ್ಮ ಪ್ರಕಾರ? ಆಯಿತು, ನಿಮ್ಮ ದಾರಿಗೆ ಬರೋಣ. ಸುಳ್ಳು ಹೇಳ್ಕೊಂಡು ತಿರ್ಗಾಡಬೇಕು ಅಂತೀರಲ್ಲ, ಇವತ್ತು ಏನಾಗಿದೆ ಗೊತ್ತಾ? ಏನ? ನಿಮ್ಮಪ್ಪ ನಮ್ಮ ಸೈಟ್ ಹತ್ರ ಹೋಗಿದ್ದಾರೆ. ಏನು ಹೇಳ್ತಿದ್ಯಾ? ಹ್ಞೂ, ಮತ್ತೆ ನಾನು ಅಮ್ಮಂಗೆ ಫೋನ್ ಮಾಡಿದ್ದೆ. ಆಗ ಅಮ್ಮ ಹೇಳಿದ್ಲು, ನಿಮ್ಮ ಮಾವ ಸೈಟ್ ಹತ್ರ ಬಂದಿದ್ರು ಕಣೆ ಅಂತ. ಪಾಪ ಮಾವನ್ ನೋಡ್ತಿದ್ದಂಗೆ ಅಮ್ಮಂಗೆ ತುಂಬ ಗಾಬರಿ ಆಗಿದೆ. ಆದರೂ ಅವಳು ಹೇಗೋ ಎಲ್ಲನೂ ನಿಭಾಯಿಸಿದಾಳೆ. ನಮ್ಮಮ್ಮಂಗೆ ಯಾಕ್ರಿ ಈ ತಲೆ ನೋವು? ಸ್ವಲ್ಪ ಮೆತ್ತಗೆ ಮಾತಾಡೆ, ಯಾರಾದ್ರೂ ಕೇಳಿಸ್ಕೊಂಬಿಟ್ರೆ. ನೋಡೆ, ನಾನು ಇಷ್ಟೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ? ನಮಗೋಸ್ಕರ ತಾನೆ. ಸ್ವಲ್ಪ ದಿವಸ ತಡ್ಕೋ, ಮನೆ ರೆಡಿ ಆಗಲಿ. ಅಪ್ಪ ಅಮ್ಮಂಗೆ ನಾನೇ ವಿಷಯ ಹೇಳ್ತೀನಿ, ಅತ್ತೇನೋ ಆರಾಮಾಗಿರ್ತಾರೆ, ಆಯ್ತಾ? ಬರೀ ಇದೇ ಆಗೋಯ್ತು ನಿಮ್ಮದು. ನೋಡಿ, ನನಗೆ ನಮ್ಮಮ್ಮ ಕಷ್ಟಪಡೋದನ್ನು ನೋಡೋದಕ್ಕೂ ಆಗ್ತಾ ಇಲ್ಲ. ಹಾಗೆ ಅತ್ತೆ ಮಾವನ ಹತ್ರ ಸುಳ್ಳು ಹೇಳ್ಕೊಂಡು ತಿರ್ಗಾಡೋದಕ್ಕೂ ಆಗಲ್ಲ. ಆದಷ್ಟು ಬೇಗ ಅದೇನೇನು ಮಾಡ್ತಿರೋ ಎಲ್ಲವನ್ನ ಮಾಡಿ ಮುಗಿಸಿ ಅತ್ತೆ ಮಾವನಿಗೆ ವಿಚಾರನ ತಿಳಿಸ್ಬಿಡಿ. ಇಲ್ಲಾಂತಂದರೆ ಒಂದು ದಿವಸ ನಾನೇ ಮಾವನ ಹತ್ರ ಹೋಗಿ ಎಲ್ಲನೂ ಹೇಳ್ಬಿಡಿ. ಹಾಗೆಲ್ಲ ಮಾಡ್ಬಿಡ ಕಣೆ, ನನ್ನ ಪ್ಲ್ಯಾನ್ ಎಲ್ಲ ಊಟ ಆಗ್ಬಿಡುತ್ತೆ. ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳೆ, ನಾನೆಲ್ಲ ಸರಿ ಮಾಡ್ತೀನಿ, ನೋಡ್ಕೋತೀನಿ, ಆಯಿತಾ? ಅದು ಏನು ನೋಡ್ಕೋತಿರೋ ಸರಿಯಾಗಿ ನೋಡ್ಕೊಳ್ಳಿ, ಇಲ್ಲಾಂದರೆ ನಾನು ನಿಮ್ಮನ್ನು ನೋಡ್ಕೋತೀನಿ. ನಾನು ಅವತ್ತು ಹೇಳಿದ್ನಲ್ಲ, ಆ ಪ್ಯಾಕೇಜ್ನೇ ಬುಕ್ ಮಾಡಿಬಿಡಿ. ನೆನಪಿರಲಿ, ಬರ್ತಾ ಇರೋದು ಜವರೇಗೌಡರು ಮಗ ಮತ್ತು ಸೊಸೆ. ಅವ್ರಿಗೆ ಎಳ್ಳಷ್ಟು ಕೊರತೆ ಆಗಬಾರ್ದು, ಗೊತ್ತಾಯ್ತಾ? ಸರಿ ಆಯಿತು. ಹುಷಾರು. ಇಡ್ತೀನಿ. ಏನ್ರಿ, ಜವರೇಗೌಡ್ರು ಮಗ ಸೊಸೆ ಎಲ್ಲ ಬರ್ತಾ ಇದಾರೆ ಅಂತ ಇದ್ರಿ? ಏನು ವಿಷಯ? ಅದು ನನಗೆಲ್ಲ ಗೊತ್ತು ಬಿಡಿ. ನನಗೆ ನೀವೇನು ಮಾಡ್ತಿದ್ದೀರಾ, ಏನು ಪ್ಲ್ಯಾನ್ ಮಾಡ್ತಿದ್ದೀರಾ, ಯಾಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಎಲ್ಲ ಗೊತ್ತಾಗಿದೆ. ಯಾಕೆ ಹೀಗೆಲ್ಲ ಆಡ್ತಾವಳೆ? ಇವ್ರು ಗೊತ್ತಾಗೋಯ್ತಾ? ನಾನು ಅವತ್ತೇ ಹೇಳಿದ್ನಲ್ಲ, ನಿಮ್ಮ ಮಂಕ್ ಬುದ್ಧಿ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಯಾವಾಗ ನೋಡ್ತು ನನ್ನ ಅಪ್ಪನ ಬಾಲ ಇಟ್ಕೊಂಡು ತಿರ್ಗೋದನ್ನ ಬಿಟ್ಟು ಒಂದು ಸ್ವಲ್ಪ ನನ್ನ ಕಡೆನೂ ಗಮನ ಕೊಡ್ತಾ ಇದ್ದೀರಾ ಅಂತ. ಅದೇ ಖುಷಿ ನನಗೆ. ಇವಳು ಏನು ಹೇಳ್ತಾವಳೋ, ಯಾಕೆ ಹೇಳ್ತಾವಳೋ, ಕೆದಕ್ತಾ ಇದ್ರೆ ತಲೆ ತಿಂದು ಬಿಡ್ತಾಳೆ. ಜಾಗ ಖಾಲಿ ಮಾಡೋದು ಒಳ್ಳೇದು ರೀ. ಅಂತೂ ಇಂತೂ ನಿಮ್ಮನ್ನ ಮದುವೆ ಆಗಿದ್ದಕ್ಕೂ ಇಷ್ಟು ವರ್ಷದಲ್ಲಿ ನನಗೆ ಇವಾಗ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದಾ? ಫೋನ್ ಬರ್ತದೆ. ಹಲೋ, ಹೇಳ. ಅದು ಎಷ್ಟು ಸಲ ಮಾಡಿಲ್ಲ ಫೋನಾ? ಏನು ಅರ್ಜೆಂಟಾ? ಸೀರಿಯಸ್ ಆಗ್ಬಿಡದ? ಅಯ್ಯೋ ತಡಿಲ್ಲ, ಈಗಲೇ ಬರ್ತೀನಿ, ತಡಿಲ್ಲ. ನೀನು ಅರ್ಜೆಂಟು ಪಾರ್ಟಿ ಆಫೀಸ್ ತಗೋಬೇಕು ಕಣಮಿ. ಅವ್ನು ಯಾರೋ ಅಭಿಮಾನಿ, ಅಣ್ಣ ಬರಲಿಲ್ಲ ಅಂದ್ರೆ ಸಿಮ್ ಉಳ್ಕೊಂಡು ಸಾದೋಯ್ತೀನಿ ಅಂತ ಅವನಂತ ಕಣಮಿ. ಬಂದೇ ಇರು. ಅಯ್ಯೋ, ನನ್ನ ಮಕ್ಕಳು ಮಾಡೋದು ಒಂದೊಂದು ಕೆಲಸ ಅಲ್ಲ. ಇಂಥ ಒಳ್ಳೆ ಮೂಮೆಂಟ್ನ ಎಂಜಾಯ್ ಮಾಡೋಕ್ಕೂ ಬರಲ್ಲ ಈ ಮೂದೇವಿಗೆ. ಇರ್ಲಪ್ಪ, ಅಂತೂ ಇಂತೂ ಇವ್ರನ್ನ ಮದುವೆ ಮಾಡ್ಕೊಂಡಿದ್ದಕ್ಕೆ ಇಷ್ಟು ದಿವಸಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ದೇವ್ರೆ, ಅಂತೂ ಇಂತೂ ಕಂಡುಬಿಟ್ಬಿಡಿ ಅದಪ್ಪ. ಏನಲ್ಲ ನಮ್ಮ ಲೈಫ್ ಹಿಂಗಾಗೋಯ್ತು. ಏನೋ ತಿಂಗಳಿಗೆ ಇಷ್ಟು ಅಂತ ಕೊಡ್ತಿದ್ವಿ, ಅದ್ರಲ್ಲಿ ಹೇಗೋ ನಿಭಾಯಿಸ್ತಿದ್ರು. ಈಗ ಅದೇನು ಆಟೋ ರಿಪೇರಿ ಅಂತಪ್ಪ, ಅದರಲ್ಲೂ ಗಾಂಚಿಲಿ ಬೇರೆ. ನಾನೆಲ್ಲ ನಿಭಾಯಿಸ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ. ನಿಜ ಬ್ರೋ, ಸಿಂಚನೂ ಹೇಳ್ತಿರ್ತಾಳೆ, ನಾವು ಅದನ್ನು ಮಾಡೋಣ, ಹೀಗೆ ಮಾಡೋಣ, ಹಾಗೆ ಮಾಡೋಣ. ಅವಳು ಶ್ರೀಮಂತರ ಮನೇಲಿ ಹುಟ್ಟಿ ಎಲ್ಲದನ್ನು ರಿಚ್ ಆಗಿ ಆಡಂಬರವಾಗಿ ಮಾಡಬೇಕು ಅಂತ ಅನ್ಕೋತಾಳೆ. ನಮ್ಮ ಕತೆ ನೋಡಿ, ನಮ್ಮ ಹತ್ರನೂ ಆಸ್ತಿ ಪಾಸ್ತಿ ಇದ್ದಿದ್ರೆ ನಾವು ಮಾಡ್ತಿರ್ಲಿಲ್ವೇನೋ? ಹೇಳ್ಕೊಳಕ್ಕೆ ಒಂದು ಸ್ವಂತ ಮನೇನೂ ಇಲ್ಲ, ಬಾಡಿಗೆ ಮನೇಲಿದ್ದೀವಿ. ನಮ್ಮ ಕರ್ಮ. ಆಸ್ತಿಕತೆಗೆ ಹೋದೆ ನೀನು. ಅಜ್ಜಿ ಟ್ರಂಕ್ ಹುಡುಕಾಡಿದ್ರು ಯಾವುದೋ ಒಂದು ಹಳೆ ಸೀರೆ, ಹಳೆ ಫೋಟೋ,
ಕುಡಿಗಾಸು ಇಲ್ಲ. ಹಾಂ ಏನು ಹಣೆ ಬರೋಣ ನಮ್ಮದು, ಅದೃಷ್ಟನೇ ಇಲ್ಲ ಬಿಡು ನಮಗೆ. ಇದನ್ನೇ ಬ್ರೋ ಮಿಡಲ್ ಕ್ಲಾಸ್ ಜೀವನ ಅನ್ನೋದು. ಏನು ಇಲ್ಲದೆ ಇದ್ರೂ ಎಲ್ಲ ಇರೋ ಥರ ಬದುಕಬೇಕು. ನಮ್ಮ ಕರ್ಮ, ನಮ್ದು ಒಂದೇ ಜನ್ಮ. ಎಷ್ಟು ಹರ್ಚ್ಕೊಂಡ್ರು ಅಷ್ಟೇ, ಕಿರ್ಚ್ಕೊಂಡ್ರು ಅಷ್ಟೇ. ಹೀಗೆ ಜೀವನ ಸಾಗಿಸ್ಬೇಕಷ್ಟೆ. ಇವ್ರು ನನಗೆ ಒಂದು ಮಾತು ಹೇಳ್ದೆ ಅಲ್ಲಿಗೆ ಹೋಗಕ್ಕೆ ಹೇಗೆ ಒಪ್ಕೊಂಡ್ಬಿಟ್ರು? ಛೇ, ಇಷ್ಟೇನಾ ಇವ್ರು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಯಾರೂ ನಂಬಕ್ಕಾಗಲ್ಲ. ಮೇಡಮರೇ, ಯಾಕೋ ಬೇಜಾರಲ್ಲಿರುವಾಗಿದೆ. ಯಾಕೆ ಮೇಡಮರೇ, ಏನಾಯ್ತು? ಯಾಕೆ ಮೇಡಮರೇ ಏನೂ ಮಾತಾಡ್ತಾನೆ ಇಲ್ಲ? ನನ್ನ ಮೇಲೆ ಏನಾದರೂ ಕೋಪನಾ? ಕೋಪ ಮಾಡ್ಕೊಳ್ಳೋಂಥದ್ದು ನಾನು ಏನು ಮಾಡಿದ್ದೀನಿ ಮೇಡಮರೇ? ಹೋಗ್ಲಿ ಬಿಡಿ. ಊಟ ತಿಂದ್ರಾ? ನಿಮಗೆ ಏನು ಹೇಳ್ತಾನೆ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು ಮೇಡಮರೇ? ಏನಾದರೂ ಒಂದು ಹೇಳಿ. ಈಗ ಏನು ಹೇಳಿ ಏನು ಪ್ರಯೋಜನ ಸಿದ್ದು ಅವರೇ? ಒಂದು ಸ್ವಲ್ಪ ನಗ್ನಗ್ತಾ ಮಾತಾಡ್ಬಿಟ್ರೆ ಸಾಕು, ಅದನ್ನೇ ಬೇರೆ ರೀತಿಲಿ ಅರ್ಥ ಮಾಡಿಕೊಂಡು ಸಲಿಗೆ ತಗೋತಾರೆ. ಇಲ್ಲಿ ಯಾರೂ ನಂಬಕ್ಕಾಗಲ್ಲ. ಯಾಕೆ ಮೇಡಮ್ ಅವ್ರು ಹಿಂಗೆ ಮಾತಾಡ್ತಿದ್ದಾರೋ? ಎಲ್ಲೋ ಏನೋ ಮಿಸ್ ಹೊಡಿತೈತಲ್ಲ. ಮೇಡಮರೇ, ನಿಮ್ಮ ಇದುವರೆಗೂ ಹೇಳಿದ್ದು ನನಗೇನು ಸರಿಯಾಗಿ ಅರ್ಥ ಆಗಿಲ್ಲ. ಓಸಿ ನಂಗೆ ಅರ್ಥ ಆಗೋಂಗೆ ಬಿಡಿಸಿ ಹೇಳ್ತೀರಾ? ನಿಮಗೇನು ಅರ್ಥ ಆಗ್ತಿಲ್ಲ ಅನ್ನೋದನ್ನ ನಾನು ನಂಬೇಕಾ? ಇದೆಲ್ಲ ನಿಮ್ಮ ಒಪ್ಪಿಗೆ ಇಲ್ಲದೆ ಹೇಗಾಯ್ತು ಹೇಳಿ? ನಂಗೆ ತಲೆ ಕೆಡ್ತಿದೆ. ಏನು ಒಪ್ಪಿಗೆ, ಯಾರು ಒಪ್ಕೊಂಡಿದ್ದಾರು, ಯಾರು ಕೇಳ್ತಾರು, ನನಗೇನು ಅರ್ಥ ಆಯ್ತಿಲ್ಲ ಮೇಡಮರೇ. ಸಿದ್ದು, ಅಪ್ಪಯ್ಯ ಕರಿತವ್ರು ಬಲ. ಅಣ್ಣ ಒಂದು 10 ನಿಮಿಷ ಬರ್ತೀನಿ, ನೀನು ಹೋಗಿರು. ಅದೆಲ್ಲ ಆಗಲ್ಲ. ಅಪ್ಪಯ್ಯ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ, ಬಾ. ನೋಡೋ, ನೀವು ಬರ್ನಿಲ್ಲ ಅಂದ್ರೆ ಅಪ್ಪಯ್ಯನೇ ಬರ್ತಾರಂತೆ. ಅಣ್ಣ, ಭಾವನಾ ಮೇಡಮವರು ಯಾಕೋ ಒಂಥರ ಇದ್ರು. ಅದೇನೋ ಒಪ್ಪಿಗೆ ಅದು ಇದು ಅಂತ ಮಾತಾಡ್ತಿದ್ರು. ನನಗೇನು ಅರ್ಥ ಆಗಲಿಲ್ಲ. ಯಾಕಣ್ಣ, ಮನೇಲಿ ಯಾರನ್ನ ಏನಾದ್ರು ಅಂದರೆ? ಲೈ, ಅದನ್ನು ಮಾತಾಡೋಕ್ಕೆ ಕಲ ಇಲ್ಲಿ ಬಂದದ್ದು. ಒಂದು ನಿಮಿಷ ತಡಿಲ್ಲ. ಅಪ್ಪಯ್ಯ ಏನ್ರಲ್ಲ, ಅಣ್ಣ ತಮ್ಮದಿರಿಬ್ರು ಸೇರ್ಕೊಂಡು ಏನೋ ಗುಟ್ಟಾಗಿ ಮಾತಾಡ್ತಿದ್ರಿ, ಏನು ವಿಷಯ? ಅಪ್ಪಾಜಿ, ಅಣ್ಣ ಏನನ್ನು ಹೇಳ್ತವನೆ, ನನಗೇನು ಅರ್ಥನೇ ಆಗ್ತಿಲ್ಲ. ಹೂ ಕಣಪ್ಪ, ನಿನ್ಗೇನು ಅರ್ಥ ಆಗೋಕ್ಕೆ ಇಲ್ಲ, ಅದಕ್ಕೆ ನಾನೇ ಹೇಳ್ತೀನಿ ಕೇಳು. ನೋಡ್ಲಾ ಸಿದ್ದೇಗೌಡ, ನೀನು ನಿನ್ನ ಹೆಂಡ್ರು ಇನ್ನೂ 7 ದಿನ ಅಂತ ಹಿಂಗೆ ಇದ್ದೀರಿ. ಹಾಂ, ನೀವಿಬ್ಬರು ಮದುವೆನೂ ಆಗಿದ್ದೀರಾ, ದಿಟ್ವೆಯ. ಆದರೆ ಎಲ್ಲರ ಥರ ನೀವು ಸಂಸಾರ ಮಾಡ್ಕೊಂಡಿದ್ದೀರಿ ಇಲ್ಲ ಅಲ್ವೇ? ನೋಡ್ಲಾ ಲೇ ಸಿದ್ದೇಗೌಡ, ಇನ್ಮ್ಯಾಕೆ ಅದೆಲ್ಲ ಸರಿ ಹೋಗ್ಬೇಕಲ್ಲ. ಅದಕ್ಕೇನೆಯ ನಾನು ನಿಮ್ಮ ಅಣ್ಣ ಮರುಗೌಡ ಇಬ್ಬರು ಸೇರಿಕೊಂಡು ನಿನ್ನ ಅದೆಲ್ಲೋ ಕಳಿಸ್ಬೇಕು ಅಂತ ಇದ್ದಿತ್ತಲ್ಲ. ಮರುಗೌಡ ಅದೆಲ್ಲ ಹನಿಮೂನು ಕಣಪ್ಪಯ್ಯ. ಓ ಅದು ಅದೇ ಹನಿಮೂನೆಯ. ನಿಮ್ಮಿಬ್ಬರು ಅಲ್ಲಿ ಕಳಿಸ್ಬೇಕು ಅಂತ ನಾನು ನಿಮ್ಮಣ್ಣ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಯ್ಯೋಯ್ಯೋ, ಮೇಡಮ್ ಅವ್ರು ಕೋಪ ಮಾಡ್ಕೊಂಡಿದ್ದು ಇದಕ್ಕೆ? ಅಪ್ಪಾಜಿ, ಇದನ್ನೇನಾರ ಭಾವನಾ ಮೇಡಮ್ ಅವ್ರ ಹತ್ರ ಹೇಳ್ಬಿಟ್ರ ಹೆಂಗೆ? ಹೂಕಲ್ಲ, ಇಲ್ಲಿಗೆ ಬರೋಕ್ಕೆ ಮುಂಚೆ ಅದನ್ನೇ ಹೇಳ್ಬಿಟ್ಟು ಬಂದು. ಏನಣ್ಣ ಹಿಂಗೆ ಮಾಡ್ಬಿಟ್ಟೆ? ಅಲ್ಲ, ಮೊದಲೇ ಅವ್ರಿಗೆ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಹೀಗೀಗೇನೋ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡ್ತವ್ರೆ ಅಂದ ತಕ್ಷಣ ನಾವು ಹಿಂಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರಿ ಹೆಂಗೆ ಹೇಳೋ? ಅಲ್ಲ ಕಣ, ಅವ್ರು ಇಷ್ಟೇ ಏನು ಅಂತ ತಿಳ್ಕೊಳ್ದೆ ಈ ವಿಷಯನ ಅದು ಹೆಂಗೆ ಅವ್ರ ಹತ್ರ ಹೋಗಿ ಮಾತಾಡಿದೆ. ಈಗ ನೋಡು, ವಾಪ ಮಾಡ್ಕೊಂಡು ಕುಂತವ್ರೆ. ಲೈ, ಹಂಗೆ ಅನ್ಬಿಟ್ಟು ಸುಮ್ಮನೆ ಬಿಟ್ಬಿಡೋಕ್ಕಾಗ್ತಲ್ಲ. ನಾನು ನಿಮ್ಮಣ್ಣ ಸೇರಿಕೊಂಡು ಸುಮ್ಮನೆ ಪ್ಲಾನ್ ಏನು ಮಾಡಿಲ್ಲ. ನೋಡ್ಲಾ, ಇದರಲ್ಲಿ 2 ವಿಷಯ ಅಡಗದೆ. ಒಂದು, ನೀವಿಬ್ಬರು ಚೆನ್ನಾಗಿರ್ಬೇಕು ಅನ್ನೋದು. ಇನ್ನೊಂದು, ಆಕ್ಸಿಡೆಂಟ್ ವಿಚಾರಕ್ಕಲ್ಲ. ಆಕ್ಸಿಡೆಂಟ್ ವಿಚಾರಣ ಏನಪ್ಪಾಜಿ ಅದು? ಲೈಸಿದ್ದು ಅದು ಈ ಆಕ್ಸಿಡೆಂಟ್ ವಿಚಾರವ ಮುಚ್ಚಾಕಬೇಕು ಅಂತ ತಯಾರಿ ಮಾಡಿದ್ದೀವಿ. ಏನು ಹೇಳ್ತಿದ್ದಣ್ಣ?
ನನಗೇನು ಅರ್ಥ ಆಯ್ತಿಲ್ಲ. ಅಯ್ಯೋ ಅದೇನಂತ ಹೇಳಿ ಅಪ್ಪಾಜಿ. ನಿಮಗೆ ಹೇಳಿಲ್ಲ ಅಂದರೆ ನಾನು ಆಮೇಲೆ ಎಲ್ಗೂ ಹೋಗೋಕ್ಕಿಲ್ಲ, ನಿಮ್ಮಿಷ್ಟ. ಸುಮ್ಕಿಲ್ಲ ನೀನು ಸಿದ್ದಗಡ, ಯಾವಾಗ ಒಳ್ಳೆ 6 ತಿಂಗಳು ಕೊಡ್ತಾನಂಗೆ ಆಡ್ತಿಯಲ್ಲ ನೀನು. ಸುಮ್ಗೆ ನಿಂತ್ಕೊಳ್ಳ. ಅಪ್ಪಯ್ಯ ನೀವು ಸುಮ್ಕಿರಿ, ನಾನು ಮಾತಾಡ್ತೀನಿ. ಏನಿಲ್ಲ ಕಲ, ಆಕ್ಸಿಡೆಂಟ್ ಮಾಡಿದವನು ನಾನೇ ಅಂತ ಒಪ್ಕೊಳ್ಳೋಕ್ಕೆ ಒಬ್ಬನ ಕರೆಸಿದ್ದೀವಿ. ಅಂದರೆ ನೀನು ನೋಡು, ನಿನ್ನ ಜಾಗದಲ್ಲಿ ಆಕ್ಸಿಡೆಂಟ್ ಮಾಡಿರೋದು ನಾನೇ ಅಂತ ಒಪ್ಕೊಳ್ಳೋದಕ್ಕೆ ಒಬ್ಬನ ತಯಾರಿ ಮಾಡಿದ್ವಿ ಕಲ. ನೀವಿಬ್ಬರು ಅಲ್ಲಿಂದ ಬರೋಷ್ಟರಲ್ಲಿ ಈ ಆಕ್ಸಿಡೆಂಟ್ ವಿಷಯನೇ ಮುಗಿದೋಗಿರ್ತದೆ. ಆಮೇಲೆ ನಿನ್ನ ಹೆಂಡ್ರು ಆಕ್ಸಿಡೆಂಟ್ ವಿಷಯನೇ ಮಾತಾಡಲ್ಲ, ನೀವಿಬ್ಬರು ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ಬೋದು ಕಲ. ಅಲ್ಲಲ್ಲ ಅದು ಹೆಂಗಾಯ್ತದಪ್ಪಾಜಿ? ತಪ್ಪಾಡಿರೋದು ನಾನು, ಬೇರೆ ಯಾರನ್ನೂ ಕಳಿಸಿ ಶಿಕ್ಷೆ ಅನ್ಭವಿಸು ಅಂತ ಅದು ಹಿಂಗೆ ಬಿಡೋಕ್ಕಾಯ್ತದೆ? ಅವ್ರಿಗೂ ಅನ್ಯಾಯ ಮಾಡ್ದಂಗೆ ಆಗೋದಿಲ್ವೇ? ನಂಗೆ ಇದೆಲ್ಲ ಒಪ್ಪಿಗೆ ಇಲ್ಲ ಅಪ್ಪಾಜಿ. ನಿನ್ನ ಒಪ್ಪಿಗೆ ಯಾವಲ್ಲ ಕೇಳ್ದೋನ್ ಲೈ, ಸುಮ್ಕೆ ನಾನು ಹೇಳ್ದಂಗೆ ಬಿದ್ದಿರಲ್ಲ. ಲೇ ಸಿದ್ದು, ಇದೆಲ್ಲ ನಿನ್ನೊಳ್ಳೇದಕ್ಕೆ ಕಲ. ಅವನೇನಲ್ಲಿ ಪರ್ಮನೆಂಟ್ ಆಗಿದ್ದಾನೆಲ್ಲ, ಒಂದು ಸ್ವಲ್ಪ ದಿನ ಅಷ್ಟೇಯ. ಆಮೇಲೆ ಅವನ್ನ ಹೊರಗೆ ಕರ್ಕೊಬರೋ ವ್ಯವಸ್ಥೆಯ ನಾನೇ ಮುಂದೆ ಖುದ್ದಾಗಿ ನಿಂತು ಮಾಡ್ತೀನಿ, ಆಯ್ತೆ? ಈಗ ನೀನೇನು ಮಾತಾಡ್ದೆ ಸುಮ್ಮನೆ ಹೂವನು ಅಷ್ಟೇಯ. ಆದರೂ ನಂಗೆ ಯಾಕೋ ಸಮಾಧಾನ ಆಗ್ತಿಲ್ಲ ಕಣ. ಲೈ, ಇನ್ನೇನಲ್ಲ ಸಮಾಧಾನ ಆಗಬೇಕಾಗಿರೋದು ನಿನಗೆ? ಇವನೇನೋ ಒಳ್ಳೆ ದೊಡ್ಡ ಹರಿಶ್ಚಂದ್ರನ್ ತುಂಡ್ತಾರ. ಲೇ ಮರಗಡ, ಎಲ್ಲಾದ್ರಲ್ಲಿ ಇವ್ನು ಕೊಂಗ್ ಕುಡುಕ್ತಾ ಇರ್ತಾನಕಲ್ಲ. ಲೇ ಯಾಕೆ ಕ್ಲಾಸ್ ಇದ್ದು ಹಿಂಗಾಡಿಯೇ? ಓ ಇಲ್ಲ ಕಣ, ಅದರಲ್ಲೂ ಭಾವನಾ ಮೇಡಮ್ ಅವರು ಇದಕ್ಕೆಲ್ಲ ಒಪ್ಪಕ್ಕಿಲ್ಲ. ಸುಮ್ಮನೆ ಮನಸ್ತಾಪಗಳಾಯ್ತವೆ ಅಷ್ಟೇ. ಯಾವ ಮನಸ್ತಾಪನೂ ಇಲ್ಲ, ಏನೂ ಇಲ್ಲ. ಲೇ ಪ್ರಯತ್ನನೇ ಪಡದೆ ಎಲ್ಲ ಕೂತ್ಕೊಂಡು ಹೇಳ್ಬಿಟ್ರೆ ಹೆಂಗ್ಲಾ? ನೋಡೋ, ನೀನು ಆ ಹುಡುಗಿ ಮುಂದೆ ಕೂತ್ಕೊಂಡು ಸಮಾಧಾನವಾಗಿ ಮಾತಾಡಿ ಒಪ್ಸು, ಮುಂದಕ್ಕೆಲ್ಲ ಸರಿಯೋಯ್ತದೆ. ಲೇ ಸುಮ್ಕೆ ನಿಮ್ಮ ಅಣ್ಣ ಹೇಳ್ದಂಗೆ ಕೇಳೋ, ಎಲ್ಲ ಸರಿ ಹೋಯ್ತದೆ. ಇಲ್ದೇ ಇರೋದನ್ನೆಲ್ಲ ಕಿತಾಪತಿ ಮಾಡ್ಕೊತಾನೆ ಇವನು. ಅಯ್ಯೋ ಅದೆಲ್ಲ ನೀನು ಹೇಳ್ದಷ್ಟು ಸುಲಭ ಅಲ್ಲ ಕಣ. ಹೆಂಗೆ ಒಪ್ಪಿಸ್ನೆ ನಾನು? ಸರ್ ಸರ್ ನಮಸ್ಕಾರ. ನಮಸ್ಕಾರ. ಇದೇನಿದು ಇದ್ದಕ್ಕಿದ್ದಾಗೆ ಬಂದ್ಬಿಟ್ರಿ? ಕೂತ್ಕೊಳ್ಳಿ. ಲಕ್ಷ್ಮಿ, ಯಾರು ಬಂದಿಯಾರು ನೋಡು. ಬನ್ನಿ. ಬೀಗರು ಮತ್ತೆ ಮನೇಲಿ ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರಮ್ಮ. ಒಂದು ಸ್ವಲ್ಪ ಕಾಫಿ ಕೊಡು. ಅಯ್ಯೋ ಪರವಾಗಿಲ್ಲಮ್ಮ, ಬನ್ನಿ ನೀವು ಕೂತ್ಕೊಳ್ಳಿ. ಅಲ್ಲ, ಮಾಡ್ಕೊಂಡು ಬರ್ತೀನಿ. ಇಲ್ಲಮ್ಮ, ನಾನೆಲ್ಲ ಮುಗಿಸ್ಕೊಂಡೆ ಬಂದೆ, ನೀವು ಬನ್ನಿ ಕೂತ್ಕೊಳ್ಳಿ. ನೀವು ಯಾಕೆ ಇಷ್ಟು ದೂರ ಬರಕ್ಕೆ ಹೋದ್ರಿ? ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದೆ. ಪರವಾಗಿಲ್ಲ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡೋಣ ಅಂತ ಬಂದೀವ್ನಿ. ಏನ್ ವಿಷಯ? ನಮ್ಮ ಭಾವನ ಕಡೆಯಿಂದ ಏನಾದರೂ ತೊಂದರೆ ಆಗ್ತಿದ್ಯಾ? ಅಯ್ಯಯ್ಯೋ, ತೊಂದರೆ ಏನೂ ಇಲ್ಲ. ವಿಷಯ ಏನಂತಂದರೆ, ಅವರಿಬ್ಬರು ಮದುವೆ ಆಯಿತು. ಸಿದ್ದು ನಿಮ್ಮನೆ ಅಳಿಯ ಆದ. ಭಾವನ ಹೊರಗಡೆ ಕಳಿಸುಮ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈ ವಿಷಯವ ಭಾವನವ್ರ ಹತ್ರ ಹೇಳಿದ್ರೆ ಅವ್ರು ಯಾಕೋ ಒಪ್ತಾನೇ ಇಲ್ಲ. ದಯವಿಟ್ಟು ನೀವ್ರಿಗೊಂದು ಮಾತು ಹೇಳಿ ಒಪ್ಪಿಸ್ಬೇಕು ಅಂತ ಹೇಳೋಣ ಅಂತ ಇಲ್ಲಿಗೆ ಬಂದೆ. ಅವರಿಬ್ರು ಚೆನ್ನಾಗಿರ್ಲಿ ಅಂತ ನೀವಿಷ್ಟು ಯೋಚನೆ ಮಾಡ್ತಿರುವಾಗ ಅವಳು ಯಾಕೆ ಬೇಡ ಅಂತಿದ್ದಾಳೆ? ಅದೇ ನನಗೂ ಗೊತ್ತಾಯ್ತಲ್ಲಮ್ಮ.
ದಯವಿಟ್ಟು ನೀವು ಅವ್ರನ್ನ ಒಪ್ಪಿಸಿ. ನೀವು ಹೇಳಿದ್ರೆ ಅವರು ನಿಮ್ಮ ಮಾತನ್ನ ತೆಗ್ದಾಕಲ್ಲ ಅನ್ನೋ ನಂಬಿಕೆ ನನಗದೆ. ತಂದೆ ತಾಯಿಯಾಗಿ ಮಗಳ ಜೀವನ ಚೆನ್ನಾಗಿರ್ಬೇಕು ಅಂತ ಬಯಸೋದು ನಿಮ್ಮದು ಕರ್ತವ್ಯ ಅಲ್ವೇ? ದಯವಿಟ್ಟು ಅವ್ರನ್ನ ಒಪ್ಪಿಸಿ. ನಾನಿನ್ ಬರ್ತೀನಿ. ಏನಿದು ಬಂದವ್ರು ಹಾಗೆ ಹೋಗ್ತಿದ್ದೀರಾ? ಸ್ವಲ್ಪ ಒಂಚೂರು ಕಾಫಿ ನಾನು ಪರವಾಗಿಲ್ಲ, ಬೇಡ, ನಾನಿನ್ ಬರ್ತೀನಿ. ಅಯ್ಯೋ ಇದೆಲ್ಲ ಯಾಕೆ? ಅದರಲ್ಲಿ ಏನಿದ್ದದು? ದೊಡ್ಡವರ ಆಶೀರ್ವಾದ ಚಿಕ್ಕವ್ರ ಮೇಲೆ ಯಾವಾಗಲೂ ಇರಬೇಕು. ನಿಮ್ಮಿಬ್ಬರ ಆಶೀರ್ವಾದ ಅವ್ರ ಮೇಲೂ ಹಿಂಗೆ ಇರಲಿ. ಆದಷ್ಟು ಬೇಗ ಭಾವನ ಒಪ್ಪಿಸ್ಬಿಡಿ. ನಾನಿನ್ ಬರ್ತೀನಿ. ಮನೇಲಿ ಎಲ್ರನ್ನೂ ಕೇಳ್ದೆ ಅಂತ ಹೇಳಿ. ಲಕ್ಷ್ಮಿ, ನಮ್ಮ ಭಾವನನ್ ಮದುವೆ ಅಂತೂ ಹೇಗೋ ಆಗೋಯ್ತು. ಜೀವನನಾದ್ರೂ ಚೆನ್ನಾಗಿ ಮಾಡ್ಬೇಕಲ್ವಾ? ಅವ್ರ ಮನೆ ಕಡೆಯಿಂದ ಅಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಭಾವನ ಹೊರಗಡೆ ಹೋಗೋದಕ್ಕೆ ಯಾಕೆ ಒಪ್ಕೋತಾ ಇಲ್ಲ? ಈ ವಿಷಯದ ಬಗ್ಗೆ ಭಾವನ ಜೊತೆ ನೀನೇ ಮಾತಾಡು. ನಿನ್ ಮಾತು ಕೇಳ್ತಾಳೆ. ಆಯ್ತ್ರಿ, ಈಗಲೇ ಬೇಡ, ಬೆಳಿಗ್ಗೆ ಮಾತಾಡ್ತೀನಿ. ನಮ್ಮ ಮನೆ ಗಲಾಟೆ ಗೊಂದಲದಲ್ಲಿ ಖುಷಿ ಪಡುವಂಥ ಒಂದು ಸುದ್ದಿ ಬಂತಲ್ಲ, ಮನಸ್ಸಿಗೆ ಎಷ್ಟೋ ನಿರಾಳ ಅನ್ನಿಸ್ತಾ ಇದೆ. ಎಲ್ಲ ಒಳ್ಳೇದಾದ್ರೆ ಸಾಕು. ನಿಜಾನೇ ರೀ. ಸರಿ, ನೀವು ಕೂತಿರಿ, ನಿಮಗೆ ಕಾಫಿ ತರ್ತೀನಿ. ಎಷ್ಟು ದಿನ ಆಯ್ತಲ್ಲ ನಾನು ಹೇಳಲೇ ಮೊದಲ ಮಾಡ್ಲಾದ್ನ ಹೊಸ ನಿಂತ್ಕೊಳ್ಳವ, ನಾನು ಆಮೇಲೆ ಮಾಡ್ತೀನಿ ತಡ್ಕೊ. ನಾನೇ ನಿನ್ನ ಹತ್ರ ಬಂದು ಮಾತಾಡಬೇಕು ಅಂತಿದ್ದೆ ಕಣವ. ನೀನು ಇಲ್ಲಿ ಸಿಕ್ಕಿದ್ದು ಒಳ್ಳೇದಾಯ್ತು ಕಣವ. ಹೇಳಿ ಮಾವ, ಏನು ವಿಷಯ? ನೋಡವ, ನಾನು ಈ ವಿಷಯ ನಿನ್ನ ಹತ್ರ ಮಾತಾಡಬಾರ್ದು. ಆದರೆ ನಮ್ಮನೆ ಹೆಂಗಸರು ನಿನ್ನ ಹತ್ರ ನಡ್ಕೋತಾರೋ ರೀತಿ ನಂಗೆ ಚೆನ್ನಾಗಿ ಗೊತ್ತದೆ ಕಣವ. ವಿಧಿ ಇಲ್ಲದೆ ನಾನೇ ಮಾತಾಡಬೇಕಾಯ್ತು. ಅದೆಲ್ಲ ಯಾಕೆ ಮಾವ ಈಗ? ಏನವ ಹಿಂಗೆ ಹೇಳ್ಬಿಟ್ಟೆ? ನಿನ್ನ ಸಂಸಾರ ಚೆನ್ನಾಗಿರ್ಬೇಕು ಅಂತ ನನಗಿಷ್ಟ ಇಲ್ವೇ? ನನ್ನ ಮಗನ ಜೀವನ ಪೂರ್ತಿ ಹಿಂಗೆ ಕೊರಗ್ತಾ ಇರಬೇಕು ಅಂತ ಯಾವ ತಂದೆ ತಾನೇ ಬಯಸ್ತಾನೆ ಹೇಳೋ? ನೀನು ಪಡ್ತಾ ಇರೋ ನೋವಿಗೆಲ್ಲ ಒಂದು ಮಗು ಆಗ್ಬಿಟ್ರೆ ಎಲ್ಲ ಸರಿ ಹೋಯ್ತದ ಕಣವ. ದೊಡ್ಡವರು ಒಂದು ಮಾಡೋಕ್ಕಾಗದಿರೋ ಸಂಬಂಧನ ಎತ್ತು ಮಕ್ಕಳು ಒಂದು ಮಾಡಿಬಿಡ್ತಾರೆ ಕಣವ. ನೀನು ಯಾವಾಗಲೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ನನ್ನ ಬಗ್ಗೆ ಯೋಚನೆ ಮಾಡೋದು ಯಾರವ? ನೋಡು, ನೀನು ಈ ಮನೆ ಸೊಸೆನೆಯ. ಈ ಮನೆ ಚೆನ್ನಾಗಿರ್ಬೇಕು ಅಂತ ಹೇಳಿಗೆ ಆಗಬೇಕು ಅಂತ ನಿನ್ನ ಖುಷಿ ಇಲ್ವೇ? ನಾನು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು, ಎಲ್ಲರ ಹತ್ರ ಒಗ್ಗಟ್ಟಾಗಿರ್ಬೇಕು ಅಂತ ನಿನಗೆ ಅನ್ಸೋದೇ ಇಲ್ವೇ? ಸುಮ್ಕೆ ನಾನು ಹೇಳ್ದಂಗೆ ಕೇಳಿದ್ರೆ ನಿನ್ನ ಮನಸ್ಥಿತಿನೂ ಬದಲಾಗ್ತದೆ, ಈ ಮನೆ ಪರಿಸ್ಥಿತಿನೂ ಬದಲಾಗ್ತದೆ ಕಣವ. ಸುಮ್ಕೆ ಸಿದ್ದು ಜೊತೆ ಹೋಗೋದಕ್ಕೆ ಒಪ್ಕೋ. ನಿನ್ನ ಸಂಸಾರ, ನಿನ್ನ ಜೀವನ ಎರಡೂ ಸರಿ ಹೋಯ್ತದೆ. ನೋಡವ, ನಾನು ಇದನ್ನು ನನ್ನ ಮಾವನ ಜಾಗದಲ್ಲಿ ನಿಂತ್ಕೊಂಡು ಹೇಳ್ತಾ ಇಲ್ಲ, ಎತ್ತು ನಿನ್ನ ತಂದೆ ಜಾಗದಲ್ಲಿ ನಿಂತ್ಕೊಂಡು ಹೇಳ್ತಾ ಇವ್ನಿ. ನೀನು ನನ್ನ ಮಾತಿಗೆ ಮರ್ಯಾದೆ ಕೊಡೋದೇ ಆದರೆ ಇದಕ್ಕೆ ಒಪ್ಕೊಳ್ಳವ. ಹೋಗವ, ಸಿದ್ದೇಗೌಡ ಜೊತೆ ಮಾತಾಡಿಕೊಂಡು ಹೋಗೋದಕ್ಕೆ ರೆಡಿಯಾಗಿ ಹೋಗವ, ಎಲ್ಲ ಸರಿ ಹೋಗ್ತದೆ. ಅಮ್ಮ, ಯಾಕೆ ದೇವಸ್ಥಾನಕ್ಕೆ ಬರಕ್ಕೆ ಹೇಳಿದೆ? ಏನಾದರೂ ತೊಂದರೆ ಆಯ್ತಾ? ಭಾವನಾ, ಜೀವನ ನಾವು ಅನ್ಕೊಂಡ ಹಾಗಿರಲ್ಲ ಅಲ್ವಾ? ಯಾವಾಗಲೂ ಒಂದಲ್ಲ ಒಂದು ಗೊಂದಲ ನಮ್ಮನ್ನು ಕಾಡ್ತಾನೆ ಇರುತ್ತಲ್ವಾ? ಅಮ್ಮ, ನೀನೇನು ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಭಾವನಾ, ಇಷ್ಟು ದಿನ ನಿನ್ನ ಮದುವೆ ಆಗಿಲ್ಲ, ಅದಾಗತ್ತೋ ಇಲ್ವೋ ಅನ್ನೋ ಗೊಂದಲ ಇತ್ತು. ಈಗ ಮದುವೆ ಆಗಿದೆ. ಮದುವೆ ಆಗಿ ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗಿದ್ದೀರೋ ಇಲ್ವೋ ಅನ್ನೋ ಗೊಂದಲ ಇದೆ. ಆದರೆ ಚೆನ್ನಾಗಿದ್ದೀರಾ ಅನ್ನೋ ನಂಬಿಕೆ ನನ್ನಲ್ಲಿದೆ. ಆದರೆ ಅದು ನಿಂತಲ್ಲೇ ನಿಂತಿದೆ, ಮುಂದಕ್ಕೆ ಹೋಗ್ತಿಲ್ಲ. ಯಾಕೆ ಅನ್ನೋ ಗೊಂದಲ ಶುರುವಾಗಿದೆಯಮ್ಮ. ಅಮ್ಮ, ನೀನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಈಗ ನನ್ನ ಜೀವನಕ್ಕೆ ಏನಾಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ. ಮೇಲ್ನೋಟಕ್ಕೆ ಹಾಗನ್ನಿಸ್ಬೋದು ಭಾವನಾ, ಆದರೆ ನೀನು ಸಿದ್ದುನ ಗಂಡ ಅಂತ ಒಪ್ಕೊಂಡು ಅವನ ಜೊತೆ ಸಂಸಾರ ಶುರು ಮಾಡಿದ್ರೆ ತಾನೇ ಎಲ್ಲ ಗೊಂದಲಕ್ಕೂ ಒಂದು ಉತ್ತರ ಸಿಗೋದು. ಆಗ ನಾವು ನೆಮ್ಮದಿಯಾಗಿರ್ಬೋದು. ಏನಮ್ಮ ಹೇಳ್ತಿದ್ಯಾ?
ಬದುಕಿನ ಸೂತ್ರ ಮಗಳೇ. ಮದುವೆ ಆದಮೇಲೆ ಸಂಸಾರ ಶುರು ಮಾಡದೇ ಇದ್ಮೇಲೆ ಅದಕ್ಕೇನು ಅರ್ಥ ಇರುತ್ತೆ ಹೇಳು? ಈಗ ಜಾನು ನೋಡು, ಮದುವೆ ಆಯಿತು, ತಾಯಿ ಆಗ್ತಿದ್ದಾಳೆ. ಹಾಗೆ ನಿನಗೂ ನನ್ನ ಕಣ್ಮುಂದೆ ಒಂದು ಮಗು ಆದರೆ ಈ ಹೆತ್ತ ಜೀವಕ್ಕೆ ಸಮಾಧಾನ ಅಲ್ವಮ್ಮ?